ಕಂಡು ಮೆಟ್ಟಿದ ನಾಡು, ವಿದ್ಯೆಯ ತವರು, ವ್ಯಾಪಾರಿಗಳ ಸ್ವರ್ಗ, ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ. ಮಾತೊರಟಾದ್ರೂ ಮನಸ್ಸು ಮೃದು. ಅದೇ ತರ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಬಹುಶಃ ಇದು ಟಗರು ಅನ್ನೋದು ಪ್ರೀತಿಯಿಂದ ಜನರು ಕೊಟ್ಟ ಬಿರುದು. ಹಸಿದವರ ಅನ್ನ ರಾಮಯ್ಯ, ಬಡವರ ಅರಸು ರಾಮಯ್ಯ, ಹಣಕಾಸು ನಿರ್ವಹಣೆಯಲ್ಲಿ ಮಾಸ್ಟರ್ ರಾಮಯ್ಯ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಜನಪರ ಯೋಜನೆಗಳಲ್ಲಿ ಲೀಡರ್ ರಾಮಯ್ಯ, ಆಡಳಿತ ರೆಕಾರ್ಡ್ ರಾಮಯ್ಯ, ನಡೆ ನುಡಿಯಲ್ಲಿ ಸರಳ ರಾಮಯ್ಯ, ನಾಡು ನುಡಿ ಜಲದ ವಿಷಯದಲ್ಲಿ ಕರುನಾಡ ರಾಮಯ್ಯ. ಈ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಹಾಗೇನೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಉತ್ತರ ಕರ್ನಾಟಕದ ಹೆಮ್ಮೆಯ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸರ್, ಹಾಗೇನೆ ವಸತಿ ಸಚಿವರಾದಂತಹ BZ ಜಮೀರ್ ಅಹಮದ್ ಸರ್, ಸಂತೋಷ್ ಲಾಡ್ ಸರ್, ಎಲ್ಲರಿಗೂ ಕೂಡ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ದಯವಿಟ್ಟು ಸ್ಟೇಜಿನ ಮೇಲೆ ಬೇರೆಯವರು ಯಾರಾದರೂ ಅನ್ಯ ಜನ ಇದ್ರೆ ದಯವಿಟ್ಟು ಈಗಲೇ ಕೆಳಗಿಡಿದ್ಬಿಡಿ. ಮಾನ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬಂದಿರತಕ್ಕಂಥ ಎಲ್ಲ ಆಹ್ವಾನಿತರಿಗೆ ಬಿಟ್ಟು ದಯವಿಟ್ಟು ಕೆಳಗಿಳಿಬೇಕು. ಪೊಲೀಸ್ ಸಿಬ್ಬಂದಿನವರು ತಮಗೆ ಒಳಗೆ ಕೆಳಗಿಳಿಸ್ತಾರೆ, ಅದಕ್ಕಿಂತ ಮುಂಚೆ ತಾವೇ ಇಳಿದ್ಬಿಡಿ. ಇದು ನಮ್ಮ ಕಾರ್ಯಕ್ರಮ. ಈಗಾಗಲೇ ಎಲ್ಲರೂ ಈಗ ಮೊದಲನೇದಾಗಿ ವಾಡಿಕೆಯಂತೆ ನಾಡಗೀತೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಾಗಚಂದ್ರಿಕಾ ಮತ್ತು ತಂಡದವರಿಂದ ನಾಡಗೀತೆ ನಿಮ್ಮ ಮುಂದೆ ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತೀನಿ. ನಾಗಚಂದ್ರಿಕಾ ಮತ್ತು ತಂಡದವರಿಂದ ನಾಡಗೀತೆಯ ಪ್ರಸ್ತುತಿ ನಿಮ್ಮ ಮುಂದೆ. Thank you.
ಧನ್ಯವಾದಗಳು ನಾಗಚಂದ್ರಿಕಾ ಮತ್ತು ತಂಡದವರಿಗೆ. ಇದು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಹೆಮ್ಮೆಯ ಕಾರ್ಯಕ್ರಮ. ವಿದ್ಯೆಯ ತವರು, ವ್ಯಾಪಾರಿಗಳ ಸ್ವರ್ಗ, ಸಾಂಸ್ಕೃತಿಕ ಕೇಂದ್ರ ನಮ್ಮ ಹುಬ್ಬಳ್ಳಿ. ಉತ್ತರ ಕರ್ನಾಟಕದ ಹೆಮ್ಮೆಯ ಕಿರೀಟ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವಸತಿ ಇಲಾಖೆ ವತಿಯಿಂದ ಇವತ್ತು 2ನೇ ಹಂತದ ಮನೆಗಳ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ಇಂದಿನ ನಿರೂಪಣೆಯಲ್ಲಿ ಹೆಮ್ಮೆಯ ಕನ್ನಡತಿ ನಾನು ಶಿಲ್ಪಾ ರಾಜನ್. ಮೊದಲನೇದಾಗಿ ಸ್ವಾಗತ ಭಾಷಣ ವಾಡಿಕೆ ಎಂದೇ ಸನ್ಮಾನ್ಯ ಇವತ್ತು ಜಿಲ್ಲಾಧಿಕಾರಿಗಳಿಂದ ಭುವನೇಶ್ ಪಾಟೀಲ್ ಅವರು ಸ್ವಾಗತ ಭಾಷಣವನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ಸರ್ಕಾರ ವಸತಿ ಇಲಾಖೆ ಅಡಿಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ವಿಶೇಷ ಅನುದಾನ ಅಡಿಯಲ್ಲಿ ಪೂರ್ಣಗೊಂಡಿರುವ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ವತಿಯಿಂದ ನಿರ್ಮಿಸಿಕೊಂಡಿರಾದ 42,345 ಮನೆಗಳು ಲೋಕಾರ್ಪಣೆ ಹಾಗೂ ಮಂಡಳಿಯ ಸುವರ್ಣ ಮಹೋತ್ಸವದ ಅಂಗವಾಗಿ ಮನೆ ಹಂಚಿಕೆ ಮತ್ತು ಹಕ್ಕುಪತ್ರ ವಿತರಣಾ ಸಮಾರಂಭ ಉದ್ಘಾಟಕರಾಗಿ ಹಾಗೂ ಲೋಕಾರ್ಪಣೆ ಮಾಡಲು ಆಗಮಿಸಿರುವಂತಹ ಕರ್ನಾಟಕ ಸರ್ಕಾರ ಗಣವೆತ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಇಲಾಖಾ ವತಿಯಿಂದ ಹಾಗೂ ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಘನ ಉಪಸ್ಥಿತಿಯ ಇರುವಂತಹ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಅದೇ ರೀತಿ ಶ್ರೀ ಸಲೀಂ ಅಹಮದ್ ಮಾನ್ಯ ಸಚೇತಕರು ವಿಧಾನ ಪರಿಷತ್ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀ BR ಪಾಟೀಲ್ ಶಾಸಕರು, ಮಾನ್ಯ ಶಾಸಕರು ಆಳಂದ ತಾಲೂಕಾ ಹಾಗೂ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಯೋಜನಾ ಸಮಿತಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ನಾಸೀರ್ ಅಹಮದ್ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಅವರಿಗೂ ಕೂಡ ಅಭೂತಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ BK ಹರಿಪ್ರಸಾದ್ ಶಾಸಕರು ವಿಧಾನ ಪರಿಷತ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ NH ಕೋನರೆಡ್ಡಿ ಮಾನ್ಯ ಶಾಸಕರು ನವಲಗುಂದ ಮತಕ್ಷೇತ್ರ ಅವರಿಗೂ ಕೂಡ ತಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಬಿಲ್ಕಿಸ್ ಬಾನು ಶಾಸಕರು ಮಾನ್ಯ ಶಾಸಕರು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ GS ಪಾಟೀಲ್ ಶಾಸಕರು ಮಾನ್ಯ ಶಾಸಕರು ರೋನ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಬಸವರಾಜ್ ಶಿವಣ್ಣನವರ್ ಮಾನ್ಯ ಶಾಸಕರು ಬ್ಯಾಡಗಿ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅಶೋಕ್ ಪಟ್ಟಣ್ ಮಾನ್ಯ ಸಚೇತಕರು ವಿಧಾನಸಭೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ B ನಾಗೇಂದ್ರ ಮಾನ್ಯ ಶಾಸಕರು ಬಳ್ಳಾರಿ ವಿಧಾನಸಭಾ ಕ್ಷೇತ್ರ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ UB ಬನ್ಕರ್ ಮಾನ್ಯ ಶಾಸಕರು ಹಿರೇಕೆರೂರು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಯಾಸೀನ್ ಖಾನ್ ಪಠಾಣ್ ಮಾನ್ಯ ಶಾಸಕರು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ.
ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಮಾನ್ಯ ಶಾಸಕರು ಹರಪಟ್ಟನಹಳ್ಳಿ ವಿಧಾನಸಭಾ ಕ್ಷೇತ್ರ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಗೋಪಿನಾಥ್ ಬರ್ಣಿಯಪ್ಪನ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮಯೂರ್ ಜಯಕುಮಾರ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎಸ್ ಜಕ್ಕಪ್ಪನವರ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅಬ್ದುಲ್ ಜಬ್ಬಾರ್ ಮಾನ್ಯ ಶಾಸಕರು ದಾವಣಗೆರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಪ್ರಕಾಶ್ ಕೋಳಿವಾಡ್ ಮಾನ್ಯ ಶಾಸಕರು ರಾಣಿಬೆನ್ನೂರ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮೋಹನ್ ರಾಜ್ ಕೆಪಿ ಸರ್ಕಾರದ ಕಾರ್ಯದರ್ಶಿ ವಸತಿ ಇಲಾಖೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಶಾಕಿರ್ ನಸದಿ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ನಗರ ಅಭಿವೃದ್ಧಿ ಪ್ರಾಧಿಕಾರ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಸೈಯದ್ ಅಜೀಂ ಪೀರ್ ಎಸ್ ಖಾದ್ರಿ ಮಾನ್ಯ ಅಧ್ಯಕ್ಷರು ಹುಬ್ಬಳ್ಳಿ ವಿದ್ಯುತ್ ಸರಬರಾಜ್ ಕಂಪನಿ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎಂ ಇಂಡಸ್ಗಿರಿ ಮಾನ್ಯ ಮಾಜಿ ಸಚಿವರು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎನ್ ಶಶಿಕುಮಾರ್ ಪೊಲೀಸ್ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಆಮೇಲೆ ಶ್ರೀ ಜಮೀರ್ ಅಹಮದ್ ಮಾನ್ಯ ಸಚಿವರು ವಸತಿ ಇಲಾಖೆ ಮತ್ತೆ ಈ ಕಾರ್ಯಕ್ರಮದ ಅಧ್ಯಕ್ಷ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಅಭೂತಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಪ್ರಸಾದ್ ಅಭಯ ಮಾನ್ಯ ಶಾಸಕರು ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಮಾನ್ಯ ಸಚಿವರು, ಸಂಸದರು, ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಲ್ಲ ಆಯೋಗ ನಿಗಮ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸದಸ್ಯಗಳು ಎಲ್ಲರಿಗೂ ಆತ್ಮೀಯವನ್ನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮಹಾನಗರ ಪಾಲಿಕೆ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಆಯೋಜನೆ ಮತ್ತು ಪ್ರಾಯೋಜನೆ ನೀಡುತ್ತಿರುವ ಎಲ್ಲ ವಸತಿ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾಡಳಿತ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರುತ್ತೇನೆ. ಆಮೇಲೆ ಸದರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಮಾಧ್ಯಮ ಮಿತ್ರರಿಗೆ ಮತ್ತೆ ಬಂದಿರತಕ್ಕಂಥ ಎಲ್ಲ ಜನರಿಗೆ ಮತ್ತೆ ಫಲಾನುಭವಿಗಳಿಗೆ ತಮ್ಮ ಜಿಲ್ಲಾಡಳಿತ ಪರವಾಗಿ ಮತ್ತೆ ಇಲಾಖೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇದೀಗ ಸ್ವಾಗತ ಭಾಷಣವನ್ನ ಮಾಡಿದಂತಹ ಜಿಲ್ಲಾಧಿಕಾರಿಗಳಿಗೂ ಕೂಡ ಭುವನೇಶ್ ಪಾಟೀಲ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಇದೀಗ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನಿಮ್ಮ ಮುಂದೆ. ದೀಪ ಜ್ಯೋತಿ ಪರಬ್ರಹ್ಮ ಅಂತ ಹೇಳ್ತಾ ಪ್ರತಿ ಮನೆಗಳಲ್ಲೂ ಕೂಡ ಇದೇ ರೀತಿಯಾಗಿ ದೀಪ ಬೆಳಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಪ್ರತಿ ಮನೆಗಳಲ್ಲೂ ಕೂಡ ಇದೇ ರೀತಿ ಜ್ಯೋತಿ ಬೆಳಗಲಿ. ಅದರಲ್ಲೂ ಇವತ್ತು ಲೋಕಾರ್ಪಣೆಗೊಂಡಿರುವ ಪ್ರತಿ ಮನೆಯಲ್ಲೂ ಕೂಡ ದೀಪ ಕಂಗೊಳಿಸಲಿ ಅಂತ ಆಶಿಸ್ತಾ ಇದೀಗ ಪ್ರಾಸ್ತಾವಿಕ ನುಡಿಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹಾಗೇನೆ ಹೆಮ್ಮೆಯ ಶಾಸಕರು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಪ್ರಸಾದ್ ಅಭಯ ಸರ್ ಬರಬೇಕು. ಜೋರಾದ ಚಪ್ಪಾಳೆ. ಅವಿರತವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಇದು ಒಂದು ಐತಿಹಾಸಿಕವಾದಂತಹ ಸಮಾರಂಭ. ಬಹುಶಃ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದಂತಹ ಬಹುಶಃ ಅತಿ ದೊಡ್ಡದಾದಂತಹ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೀನಿ ಬಂಧುಗಳೇ. ಬಹುಶಃ ಇನ್ನೊಂದು ಅಂದ್ರೆ ಈ ಒಂದು ಸಮಾರಂಭದಲ್ಲಿ ಏನೋ ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಅಂತ ಛಾಪನ್ನು ಮೂಡಿಸಿದಂತಹ ಒಂದು ದಿಗ್ಗಜರ ಒಂದು ಉಪಸ್ಥಿತಿ ಕೂಡ ಇದೊಂದು ವಿಶೇಷ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಅದರಲ್ಲಿ ವಿಶೇಷವಾಗಿ
ಭಾಗ್ಯಗಳ ಸರ್ದಾರ, ನುಡಿದಂತೆ ನಡೆದ ಭರವಸೆಗಾರ, ಪಂಚ ಗ್ಯಾರಂಟಿಗಳ ರೂವಾರಿ, ತಮ್ಮ ಮುಖ್ಯಮಂತ್ರಿ ಅವಧಿಯಲ್ಲಿ 16 ಲಕ್ಷಕ್ಕೂ ಅಧಿಕ ಸೂರು ಒದಗಿಸಿದಂತ ಆಶ್ರಯದಾತ, ಸುದೀರ್ಘ ಮುಖ್ಯಮಂತ್ರಿ ಹೆಗ್ಗಳಿಕೆಗೆ ಪಾತ್ರರಾದಂಥ ನೇರ ನುಡಿಯ ದಕ್ಷ ಆಡಳಿತಗಾರ, ನಮ್ಮ ನಿಮ್ಮೆಲ್ಲರ ಅನ್ನರಾಮಯ್ಯ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಒಂದು ಉಪಸ್ಥಿತಿ ಕೂಡ ಇದು ಒಂದು ಇತಿಹಾಸ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ತತ್ವ, ಸಿದ್ಧಾಂತ, ಬದ್ಧತೆ ಮತ್ತು ಹೋರಾಟ ಮೈಗೂಡಿಸಿಕೊಂಡು ಪ್ರೇರಣಾ ಶಕ್ತಿ 371J ಸಾಂವಿಧಾನಿಕ ಹಕ್ಕು ಕಲ್ಪಿಸಿ ಕತ್ತಲೆಯಲ್ಲಿದ್ದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಬೆಳಕು ನೀಡಿದ ಧೀಮಂತ ನಾಯಕ ಮತ್ತು ಬ್ಲಾಕ್ ಕಾಂಗ್ರೆಸ್ನಿಂದ ಎಐಸಿಸಿ ಅಧ್ಯಕ್ಷರಾಗುವವರೆಗೂ ಬೆಳೆದು ಪ್ರಾಮಾಣಿಕ ರಾಜಕೀಯ ಜೀವನ ನಡೆಸಿದ ದಿಗ್ಗಜ ನಾಯಕ, ಆಧುನಿಕ ರಾಜಕಾರಣದ ಭೀಷ್ಮ, ಅನುಭವದ ಗಣಿ, ಜ್ಞಾನದ ಕಣಜ, ಎಐಸಿಸಿ ಅಧ್ಯಕ್ಷರಾದಂಥ ರಾಜ್ಯಸಭಾ ವಿರೋಧ ಪಕ್ಷ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಉಪಸ್ಥಿತಿ ಕೂಡ ಇದು ಒಂದು ಇತಿಹಾಸ. ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಏನು ಬ್ರ್ಯಾಂಡ್ ಅಂಬಾಸಡರ್ ಅಂತೇಳಿ ಏನು ಬಹುಶಃ ಇತಿಹಾಸವನ್ನು 8 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಬಸವರಾಜ ಹೊರಟ್ಟಿ ಸಾಹೇಬರು, ಇಂಥ ಅನೇಕ ದಿಗ್ಗಜರ ಒಂದು ವೇದಿಕೆ ಕೂಡ ಇವತ್ತು ಇದು ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಬಹುದಿನಗಳ ಕನಸು, ಬಡವರ ಕನಸು, ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಪೂರ್ಣಗೊಂಡಿರುವ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ನಿರ್ಮಾಣಗೊಳ್ಳುತ್ತಿರುವ 1,80,253 ಮನೆಗಳ ಪೈಕಿ ಇವತ್ತು ಎರಡನೇ ಹಂತದಲ್ಲಿ ನಾವು 42,345 ಮನೆಗಳನ್ನು ಹಸ್ತಾಂತರ ಮಾಡ್ತಾ ಇದ್ವಿ. ಬಹುಶಃ ಇದು ಬಿಜೆಪಿಯವರ ಸರ್ಕಾರದಲ್ಲಿ ಕೊಡ್ಲಿಕ್ಕಾಗ್ಲಿಲ್ಲ, ಒಂದೇ ಒಂದು ಮನೆ ಕೂಡ ಕೊಡ್ಲಿಕ್ಕಾಗ್ಲಿಲ್ಲ. ನಾವು ಪ್ರಥಮ ಹಂತದಲ್ಲಿ 36,789 ಮನೆಗಳನ್ನು ಕೊಡುವಂತ ಸಾಧನೆಯನ್ನು ಕೂಡ ಮಾಡಿದ್ವಿ. ಬಹುಶಃ ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಮುಖ್ಯಮಂತ್ರಿಗಳು. ಅವ್ರಿಗೆ ವಿಶೇಷವಾದಂಥ ಜನಪರ ಕಾಳಜಿ, ಬದ್ಧತೆ, ಬಡವರಲ್ಲಿ ದೇವರು ಕಾಣುವಂತ ವ್ಯಕ್ತಿತ್ವ ಇವ್ರದಿತ್ತು. ಆ ನಿಟ್ಟಿನಲ್ಲಿ ಅದಕ್ಕೆ ವಿಶೇಷ ಇನ್ನೊಬ್ಬ ವ್ಯಕ್ತಿತ್ವ ಇರುವಂತ ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರು ಬಹುಶಃ ಕಲಿಯುಗದ ಕರ್ಣ ಅಂತೀವಿ ನಾವು. ಬಡವರಲ್ಲಿ ದೇವರನ್ನು ಕಾಣುವಂತ ವ್ಯಕ್ತಿತ್ವ, ಬಹುಶಃ ಸರಳ ವ್ಯಕ್ತಿತ್ವ, ಯಾರೇ ಬಂದರೂ ಕೂಡ ಎಲ್ಲರೂ ನನ್ನವರು ಅಂತೇಳಿ ಅಪ್ಕೊಳ್ಳುವಂತ ಒಂದು ವ್ಯಕ್ತಿತ್ವ ಅವರು ಇರೋದ್ರಿಂದಲೇ, ಬಹುಶಃ ಬಡವರ ಬಗ್ಗೆ ಕಾಳಜಿ ಇರೋದ್ರಿಂದ ನನ್ನ ಅದೃಷ್ಟ ಅಂತಂದ್ರೆ ಅವರ ಮಂತ್ರಿಮಂಡಲದಲ್ಲಿ ನನಗೆ ಸ್ಲಂ ಬೋರ್ಡ್ ಚೇರ್ಮನ್ ಆಗಿ ಕೆಲಸ ಮಾಡುವಂತ ಅವಕಾಶ ದೊರಕಿತ್ತು. ಬಹುಶಃ ಹಿಂದೆ 2017ರಲ್ಲಿ ಕೊಟ್ಟಂತ ಮುಖ್ಯಮಂತ್ರಿಗಳು ಈ ಮನೆಗಳು ಏನು ಕೊಟ್ಟಿದ್ರು, ಅದು ಬಹುಶಃ ಹಿಂದೆ ಬಿಜೆಪಿ ಸರ್ಕಾರ ಬಂದಾಗ ಅದನ್ನ ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. 4 ವರ್ಷ ಅವರ ಆಡಳಿತದಲ್ಲಿ ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಅಂತಂದ್ರೆ ಇದು 7.5 ಲಕ್ಷದಿಂದ 6 ಲಕ್ಷದಿಂದ 7.5 ಲಕ್ಷ ಒಂದು ಮನೆ ಕಾಸ್ಟ್ ಬೀಳ್ತದೆ. ಸ್ಟೇಟ್ ಗೌರ್ಮೆಂಟ್ ಕೊಡುವಂಥದ್ದು 1.20, ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ 1,50,000, ಅದರಲ್ಲಿ GST ಕೂಡ್ಕೊಂಡು ಇದು ಸರಾಸರಿ 3 ಲಕ್ಷ ಆದರೆ ಇನ್ನೂ 4.5 ಲಕ್ಷ ಬಡವರಿಗೆ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇದನ್ನು ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಅನೇಕ ಬಾರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಇವತ್ತು ಬಡವರಿಗೆ ನಾವು ಮನೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಆ ಮನೆಗಳು ಇನ್ಕಂಪ್ಲೀಟ್ ಆದಂಥದ್ದು ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟು ಪ್ರತಿ ಒಬ್ಬ ಬೆನಿಫಿಷರಿಗೂ ಕೂಡ 5 ಲಕ್ಷಗಳನ್ನು ಕೊಡುವಂತ ಮಹತ್ತರವಾದಂತ ಹೆಜ್ಜೆಯನ್ನಿಟ್ಟಿದ್ದು ಅದು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಬಹುಶಃ
ಬಿಜೆಪಿಯವರು ಹತಾಶರಾಗಿದ್ದಾರೆ. ನಮ್ಮ ಕಾಲದಲ್ಲಿ ಕೊಡ್ಲಿಕ್ಕಾಗಲಿಲ್ಲ, ಎಲ್ಲೋ ಒಂದು ಕಡೆ ಇವ್ರು ಕೊಡ್ತಾ ಇದ್ದಾರೆ. ಇದನ್ನೇನಾದರೂ ಮಾಡಿ ಅಪಪ್ರಚಾರ ಮಾಡಬೇಕಂತೇಳಿ ನಾವು ಏನು ಅಪಾರ್ಟ್ಮೆಂಟ್ ಕಟ್ಟಿದ್ದೀವಿ ಅದ್ರ ಮುಂದೆ ನಿಂತ್ಕೊಂಡು ಅವರು ಫೋಟೋ ತೆಗೆಸ್ಕೊಂಡು ಇದು ನಮ್ಮ ಅವಧಿಯಲ್ಲಿ, ಯಡಿಯೂರಪ್ಪನವರ ಅವಧಿಯಲ್ಲಿ ಇದು ಆಗಿದೆ ಅಂತೇಳಿ ಸುಳ್ಳು ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನು ಈ ಮನೆಗಳು ನಡೆದಿದ್ದು 2017ರಲ್ಲಿ ನೀವೇ ಭೂಮಿ ಪೂಜೆ ಮಾಡಿದಿರಿ. ಅದು ನನ್ನ ಸೆಟಲ್ಮೆಂಟ್ ಏರಿಯಾದಲ್ಲಿ ಬಂದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಇದರ ಭೂಮಿ ಪೂಜೆ ನೀವೇ ನೆರವೇರಿಸಿದ್ರಿ. ಇವತ್ತರ ಅದರ ಉದ್ಘಾಟನೆಯನ್ನು ಕೂಡ ನೀವೇ ಮಾಡ್ತಾ ಇದ್ದೀರಿ. ಇದು ನಮ್ಮ ಸೌಭಾಗ್ಯ. ಆದ್ರೆ ಬಿಜೆಪಿಯವರಿಗೆ ಎಲ್ಲಿ ಕೂಡ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಅವಧಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲೋ ಪ್ರೋಟೋಕಾಲ್ ಆಗಿಲ್ಲ, ಒಂದೇ ನಿಮಿಷ, ಪ್ರೋಟೋಕಾಲ್ ಇಲ್ಲ, ಶಿಷ್ಟಾಚಾರ ಆಗಿದೆ ಅನ್ನುವಂಥದ್ದೆಲ್ಲ ಹೇಳ್ತಾರೆ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು 2011ರಲ್ಲಿ ESI ಆಸ್ಪತ್ರೆ 50 ಬೆಡ್ನಿಂದ 100 ಬೆಡ್ ಹಾಸ್ಪಿಟಲ್ ಮಾಡಿದ್ರು. ಆವಾಗ ಅವರನ್ನು ಶಿಷ್ಟಾಚಾರಕ್ಕೂ ಕೂಡ ಕರೆದೆ ನಿಮ್ಮ ಸೆಂಟ್ರಲ್ ಮಿನಿಸ್ಟರ್ನ ಕರೆದು ಉದ್ಘಾಟನೆ ಮಾಡಿದ್ರಿ. ಇಲ್ಲಿ ಲೋಕಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಕರೀಲಿಲ್ಲ, ಕಾರ್ಮಿಕ ಸಚಿವರನ್ನ ಕರೀಲಿಲ್ಲ. ಮತ್ತು ನೀವೆಲ್ಲ ಶಿಷ್ಟಾಚಾರ ಪಾಲಿಸಿರಿ ಅನ್ನುವಂಥದ್ದು ನಿಮಗೆ ಎಲ್ಲಿ ನೈತಿಕತೆ ಇದೆ ಅನ್ನುವಂಥದ್ದು ನಾನು ಹೇಳಬೇಕಾಗ್ತದೆ. ನೀವು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀರಿ, 50% ನಮ್ದು, 50% ಸೆಂಟ್ರಲ್ ಗೌರ್ಮೆಂಟು, ಲ್ಯಾಂಡ್ ನಮ್ದು, 50% ನಮ್ದು. ಅದರಲ್ಲಿ ಬರೇ ಪ್ರಧಾನಮಂತ್ರಿಗಳ ಫೋಟೋ ಮಾತ್ರ ಹಾಕ್ತೀರಿ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳ ಫೋಟೋ ಹಾಕುವಂತ ಕೆಲಸ ನೀವು ಯಾರು ಕೂಡ ಮಾಡಲಿಲ್ಲ. ಈ ರೀತಿ ನೀವು ಮೊದಲು, ನಿಮಗೆ ಯಾವುದೇ ನೈತಿಕತೆ ಇಲ್ಲ, ನಾವು ಇಂಥ ಕೆಲಸ ಮಾಡಿದ್ವಿ ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಇದು ಸಂಪೂರ್ಣವಾಗಿ ಈ ಕ್ರೆಡಿಟ್ ಎಲ್ಲ ಕೂಡ ನಮಗೆ ಹೋಗ್ತದೆ. ಆ ನಿಟ್ಟಿನಲ್ಲಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಬಾರದು. ಅನೇಕ ವಿಚಾರಗಳನ್ನು ಹಂಚಿಕೊಳ್ಬೇಕಾಗಿತ್ತು, ಅವರ ವೈಫಲ್ಯಗಳನ್ನು. ಆದರೆ ಸಮಯದ ಅಭಾವದಿಂದ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಒಂದು ಸುವರ್ಣ ಮಹೋತ್ಸವದ ಅಂಗವಾಗಿ ಮಂಡಳಿಯ ವತಿಯಿಂದ ಹಾಗೇನೆ $42,345 ಮನೆಗಳ ಲೋಕಾರ್ಪಣೆ ಡಿಜಿಟಲ್ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈಯಿಂದ ಆಗುತ್ತೆ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಿ, ಯಾಕಂತಂದ್ರೆ ಇದು ಎಷ್ಟೋ ಜನರ ಕನಸು, ಎಷ್ಟೋ ಜನರ ಕನಸಿದು. ರಿಮೋಟ್ ಒತ್ತುವ ಮೂಲಕ ಅನ್ವೇಲ್ ಆಗುತ್ತೆ. ಲೋಕಾರ್ಪಣೆ ಡಿಜಿಟಲ್ ಮೂಲಕನೇ ಲೋಕಾರ್ಪಣೆ ಅಂದ್ರೆ ಇಲ್ಲೇ ಕುತ್ಕೊಂಡು 2ನೇ ಹಂತದ ಮನೆಗಳ ಹಂಚಿಕೆ ಕಾರ್ಯಕ್ರಮ ಲೋಕಾರ್ಪಣೆ ಆಗುತ್ತೆ. ಒಟ್ಟು 42,345 ಮನೆಗಳು ಇಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಸರ್ ಬರ್ತಾ ಇದ್ದಾರೆ, ಎಲ್ಲಿ ಬರ್ತಿದ್ದಾರೆ? ಅದರ ಜೊತೆಗೆ ಸೂರಿಲ್ಲದವರಿಗೆ ಸೂರು ಕಲ್ಪಿಸುವ ಈ ಒಂದು ಕಾರ್ಯಕ್ರಮದ ಮೂಲಕ ಕೀಲಿ ಕೈ ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಆಗತ್ತೆ. ಇದೀಗ ನಿಮ್ಮ ಮುಂದೆ ಜೋರಾದ ಚಪ್ಪಾಳೆಯ ಮೂಲಕ ಅನ್ವೇಲಿಂಗ್ ಆಗತ್ತೆ. ಈ ಕಾರ್ಯಕ್ರಮ 2ನೇ ಹಂತದ 42,345 ಮನೆಗಳ ಲೋಕಾರ್ಪಣೆ. 1,80,253 ಮನೆಗಳ ಪೈಕಿ 2ನೇ ಹಂತದ ಲೋಕಾರ್ಪಣೆ ಇವತ್ತಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಲ್ಲಿ ಪೂರ್ಣಗೊಂಡಿರುವಂತಹ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇವತ್ತು ಮಂಡಳಿ ವತಿಯಿಂದ ರಾಜ್ಯಾದ್ಯಂತ ನಿರ್ಮಾಣವಾಗಿರುವಂತಹ ಮನೆಗಳ ಲೋಕಾರ್ಪಣೆಯನ್ನಗೊಳಿಸ್ತಾ ಇದ್ದಾರೆ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಇದೀಗ ಸ್ಕೂಲ್ ಕಟ್ತಾ ಇದ್ದೀವಿ, ಕಾಲೇಜ್ ಕಟ್ತಾ ಇದ್ದೀವಿ, ಹಾಸ್ಪಿಟಲ್ ಕಟ್ತಾ ಇದ್ದೀವಿ, ಚೌಲ್ಟ್ರಿ ಕಟ್ತಾ ಇದ್ದೀವಿ, ಫುಟ್ಬಾಲ್ ಸ್ಟೇಡಿಯಂ ಕಟ್ತಾ ಇದ್ದೀವಿ,
10 ಜನ ಫಲಾನುಭವಿಗಳಿಗೆ ಹಕ್ಕು ಪತ್ರಗಳ ವಿತರಣೆ ಮಾಡಲಾಗ್ತಾ ಇದೆ. ಸಾಂಕೇತಿಕವಾಗಿ ಅಂದ್ರೆ ನಾವು ನಮ್ಮ ಜನಕ್ಕೋಸ್ಕರ ಕೊಳಗೇರಿ ಪ್ರದೇಶಗಳನ್ನ ಏನು ಗುರುತಿಸಲಾಗಿತ್ತು ಅದು ಇನ್ನು ಮುಂದೆ ಯಾರ ಸ್ವತ್ತಲ್ಲ, ನಿಮ್ಮದೇ ಸ್ವತ್ತು ಅಂತೇಳಿ ಈ ಹಕ್ಕು ಪತ್ರಗಳನ್ನ ವಿತರಿಸಲಾಗ್ತಾ ಇದೆ. ಒಟ್ಟು 10 ಜನಕ್ಕೆ ಸಾಂಕೇತಿಕವಾಗಿ ಇವತ್ತು ಹಕ್ಕು ಪತ್ರವನ್ನ ವಿತರಿಸಲಾಗ್ತಾ ಇದೆ. ಎಸ್, ಇದೀಗ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಮಿಕ ಸಚಿವರು, ಸರಳ ಸಜ್ಜನಿಕೆಯ ಸಚಿವರಾದಂತಹ ಸಂತೋಷ್ ಲಾಡ್ ಸರ್ ಬರಬೇಕು, ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಎಲ್ಲರಿಗೆ ನಮಸ್ಕಾರ. बोलो भारत माता के, बोलो ಭಾರತ್ ಮಾತಾ ಕೆ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನನ್ನ ತಂದೆ ಸಮಾನಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರವರೇ, ನಮ್ಮ ಪಕ್ಷದ ಎಐಸಿಸಿ ಅಧ್ಯಕ್ಷರು, ಮಾಜಿ ಕೇಂದ್ರದ ಸಚಿವರು, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ಎಲ್ಲ ಸಚಿವರುಗಳೇ, ನಮ್ಮ ಶಾಸಕ ಮಿತ್ರರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಲಕ್ಷಾಂತ ಜನರು ಏನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕವಾಗಿ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಜಿಲ್ಲೆಯ ಪರವಾಗಿ ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಮಾಡಿ ಸ್ವಾಗತ ಮಾಡ್ತೇನೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂಧುಗಳೇ, ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ ಬೇರೆ ಇದೆ. ಇನ್ನ ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ, ಸಮಯದ ಅಭಾವ ಆಗಿದೆ. ಬಂಧುಗಳೇ, ಇವತ್ತು 42,345 ಮನೆಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಇವತ್ತು ನಮ್ಮ ಹುಬ್ಬಳ್ಳಿ ಹಾಗೂ ಧಾರವಾಡ ಶಹರದಲ್ಲಿ ಸುಮಾರು 2,000ಕ್ಕೂ ಚಿಲ್ಲರ ಮನೆಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಅದೇ ರೀತಿಯಾಗಿ ಬಹಳಷ್ಟು ಜನರಿಗೆ ಪಟ್ಟ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ವತಿಯಿಂದ ವಿಶೇಷವಾಗಿ ಸಚಿವರಾಗಿರ್ತಕ್ಕಂಥ ಬಹಳ ಕಾಳಜಿಯನ್ನು ವಹಿಸಿ ಕ್ಯಾಬಿನೆಟ್ ನಲ್ಲಿ ಒಂದು ಮನೆಗೆ 1.5 ಲಕ್ಷ ರೂಪಾಯಿ ಆಗದಿಲ್ಲ ಅಂತ ಹೇಳಿ ಸುಮಾರು 5 ಲಕ್ಷ ರೂಪಾಯಿವರೆಗೆ ಕೊಡಬೇಕು ಕಡ್ಡಾಯವಾಗಿ ಬಡವರಿಗೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಈ ಮಟ್ಟಕ್ಕೆ ತರಬೇಕಾಗಿದ್ರೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂಧುಗಳೇ, ಅದೇ ರೀತಿಯಾಗಿ ಈ ಚೇರ್ಮನ್ ಏನು ನಮ್ಮ ಸ್ಲಂ ಬೋರ್ಡಿನ ಚೇರ್ಮನ್ ಆಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರು ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ರೂವಾರಿಗಳಾಗಿ ಅವರು ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕೊಟ್ಟಿದ್ದಕ್ಕೆ ಜಮೀರ್ ಅಹಮದ್ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ಇವತ್ತು ನಮ್ಮ 5 ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂಧುಗಳೇ, ನಮ್ಮ 5 ಕಾರ್ಯಕ್ರಮಗಳು ಇವತ್ತು ಒಟ್ಟಾರೆ 5 ಕಾರ್ಯಕ್ರಮ ಸೇರಿದ್ರೆ ನಾವು ವರ್ಷಕ್ಕೆ 60,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೀವಿ. ಇವತ್ತು ಭಾರತ ದೇಶದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಇದೆ. ಇಂಥ ಒಂದು ಕಾರ್ಯಕ್ರಮ ಯಾವ ಸರ್ಕಾರ ದೇಶದಲ್ಲಿ ಮಾಡಿಲ್ಲ. 5 ಗ್ಯಾರಂಟಿ ಮುಖಾಂತರ ವರ್ಷಕ್ಕೆ 60,000, 5 ವರ್ಷಕ್ಕೆ 3 ಲಕ್ಷ ಕೋಟಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಸರ್ಕಾರ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾವು 3 ಲಕ್ಷ ಕೋಟಿಯನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮದಲ್ಲಿ 600 ಕೋಟಿಗೂ ಹೆಚ್ಚು ಹೆಣ್ಮಕ್ಕಳು, ದಯಮಾಡಿ ಕೇಳಿಸ್ಕೋಬೇಕು, 600 ಕೋಟಿಗೂ ಹೆಚ್ಚು ಹೆಣ್ಮಕ್ಕಳು ಉಚಿತವಾಗಿ ನಮ್ಮ ಶಕ್ತಿಯ ಕಾರ್ಯಕ್ರಮ, ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ನಿರ್ದೇಶನ ಇಡೀ ಪ್ರಪಂಚದಲ್ಲಿ ಎಲ್ಲೇ ಇದ್ರೆ ಅದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ನಾವು ಕೊಡ್ತಕ್ಕಂಥ ದುಡ್ಡು ಬಡವರಿಗೆ ಅನುಕೂಲ ಆಗಬೇಕು. ಬಡವರಿಗೆ ಏನು ದಿನಸಿ ವಸ್ತುಗಳು ದುಬಾರಿ ಆಗಿದೆ, ಅದಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಈ 5 ಗ್ಯಾರಂಟಿ ಮುಖಾಂತರ ಕೊಡ್ತಾ ಇದ್ದೀವಿ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ, ಆದರೆ ಒಂದು ವಿಷಯವನ್ನು ಮಂಡಿಸಿ ನಾನು ಮಾತನ್ನು ಮುಗಿಸ್ತೀನಿ. ಯಾವ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿದೆ, ಇವತ್ತು ಕರ್ನಾಟಕಕ್ಕೆ ಸುಮಾರು 2 ಲಕ್ಷಕ್ಕೂ ಕೋಟಿ ಹೆಚ್ಚು ಕೋಟಿ ನಮಗೆ ಹಣ ಬರಬೇಕು. ಅದ್ರ ಜೊತೆಗೆ ಇವತ್ತೇನು ಸನ್ಮಾನ್ಯ ಪ್ರಧಾನಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ರು ಹೇಳ್ತಾ ಇದ್ರು, ಮೇರೆ ಪ್ಯಾರೆ ದೇಶವಾಸಿಯೋ ಮುಜೆ 50 ದಿನ ಕಾ ಮೌಲತ್ ದೇ ದೀಜಿಯೆ ಅಂತ ಹೇಳಿ
ಡಿಮಾನಿಟೈಸೇಷನ್ ಮಾಡಿದ್ರು, ನೋಟ್ ಬಂದಿಯನ್ನು ಮಾಡಿದ್ರು. 15,43,000 ಕೋಟಿಯಷ್ಟು ನೋಟು, 500 ರೂಪಾಯಿ, 1000 ರೂಪಾಯಿ ರಾತ್ರೋರಾತ್ರಿ ರದ್ದು ಮಾಡಿದ್ರು. ಅದಾಗಿರ್ತಕ್ಕಂಥ ಇವತ್ತೇನು ಪರಿಣಾಮ ಏನಂತ ಯೋಚನೆ ಮಾಡಿ ನೋಡಿದ್ರೆ, ಇವತ್ತು ಇಡೀ ದೇಶದಲ್ಲಿ ಬಡವರಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸಂಪೂರ್ಣ ದುಡ್ಡು ಬ್ಯಾಂಕಿಗೆ ಹೋಯ್ತು. 3 ಲಕ್ಷಕ್ಕೂ ಹೆಚ್ಚು, 3 ಲಕ್ಷಕ್ಕೂ ಕೋಟಿ ನೋಟು ಹೆಚ್ಚು ಕಪ್ಪಣ ಇದೆ ಅಂತ ಹೇಳಿ ನಾವ್ ಹೇಳಿರ್ತಕ್ಕಂಥದ್ದಲ್ಲ. ಆಗಿನಿರ್ತಕ್ಕಂಥ ಉರ್ಜಿತ್ ಪಟೇಲ್ ಅವರು, RBI ಗವರ್ನರ್ ಹೇಳಿರ್ತಕ್ಕಂಥದ್ದು, ಮೋದಿ ಸಾಹೇಬ್ ಹೇಳಿರ್ತಕ್ಕಂಥದ್ದು. ಇವತ್ತುವರೆಗೆ ಆ ದುಡ್ಡು ಎಲ್ಲಿದೆ ಅಂತ ಪತ್ತೆ ಹಚ್ಚಿಲ್ಲ. ಏನು ಅಧಿಕಾರಕ್ಕೆ ಬಂದ್ರೆ ನಾವು ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ನಾವು ಸ್ವಿಸ್ ಬ್ಯಾಂಕಿನಿಂದ ದುಡ್ಡು ವಾಪಸ್ ತರ್ತೀವಿ ಅಂತ ಹೇಳಿದ್ರು. ಇವತ್ತು 2014 ಇಸ್ವಿನಲ್ಲಿ ಸ್ವಿಸ್ ಬ್ಯಾಂಕಿನಲ್ಲಿ 12,000 ಕೋಟಿ ಇದ್ರೆ ಇವತ್ತು 37,000 ಕೋಟಿ ಇದೆ. ಯಾವ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ 100 ದಿನದಲ್ಲಿ ದುಡ್ಡು ವಾಪಸ್ ತರ್ತೀವಿ, ರೈತರ ಸಾಲ ಮನ್ನಾವನ್ನು ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಆದಾಯವನ್ನು ದುಗುನಿ ಮಾಡ್ತೀವಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಎಲ್ಲಿ ಮಾತನಾಡ್ತಿಲ್ಲ ಬಂಧುಗಳೇ. ಅದಾನಿ ಅವರ ಆದಾಯ 2014 ಇಸ್ವಿನಲ್ಲಿ $6 ಬಿಲಿಯನ್ ಇದ್ರೆ ಇವತ್ತು $93 ಬಿಲಿಯನ್ ಇದೆ. ಅಂದ್ರೆ ಸುಮಾರು 10 ಲಕ್ಷ ಕೋಟಿಯಷ್ಟು ವ್ಯವಹಾರ ಅದಾನಿಯವರು. ಆದರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳಿ ಬಡವರ ದುಡ್ಡು ಬಡವರಿಗೆ ಹೋಗ್ಬೇಕಂತಕ್ಕಂಥ ಈ 5 ಗ್ಯಾರಂಟಿ ಮುಖಾಂತರ ನಮ್ಮ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡ್ತದೆ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಹೇಳಿ, ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾರೆ, ದಯಮಾಡಿ ಬಿಜೆಪಿಯ ಮುಖಂಡರನ್ನ ತಾವು ದಯವಿಟ್ಟು ಕೇಳಿ. ನರೇಂದ್ರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಭಾಷಣಗಳು ಏನೋ ನಮಗೆ ಅಧಿಕಾರಕ್ಕೆ ತಂದ್ರೆ ಡಾಲರ್ನ 20 ರೂಪಾಯಿ 30 ರೂಪಾಯಿನಲ್ಲಿ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತು 92 ರೂಪಾಯಿಗೆ $1 ಸಿಗ್ತಾ ಇದೆ ಬಂಧುಗಳೇ. 1 ತೊಲೆ ಬಂಗಾರ ಎಷ್ಟಿದೆ ಇವತ್ತು? 1 ತೊಲೆ ಬಂಗಾರ ಎಷ್ಟಿದೆ ಬಂಗಾರ? ನಮ್ಮ ಕಾಲದಲ್ಲಿ 2014 ಇಸ್ವಿನಲ್ಲಿ 1 ತೊಲೆ ಬಂಗಾರ 28,000 ರೂಪಾಯಿಗಿದ್ರೆ ಇವತ್ತು 1 ತೊಲೆ ಬಂಗಾರ ಎಷ್ಟಿದೆ? ನಾವು 55 ರೂಪಾಯಿ 60 ರೂಪಾಯಿನಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡ್ತಾ ಇದ್ರೆ ಇವತ್ತು 100ಕ್ಕೂ ಹೆಚ್ಚು ರೂಪಾಯಿ ಇವತ್ತು ಪೆಟ್ರೋಲ್ ಡೀಸೆಲ್ ಇದೆ ಬಂಧುಗಳೇ. ಅದಕ್ಕಾಗಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ವಿಶೇಷವಾಗಿ ಕೇಂದ್ರದಲ್ಲಿ ನಾವಿದ್ದಾಗ 72,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ವಿ. ರಾಜ್ಯದಲ್ಲಿ 8,500 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ರೈತರ ಪರವಾಗಿ, ವಿಶೇಷವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಇಡೀ ಕರ್ನಾಟಕ ರಾಜ್ಯದ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮ ಮಾಡಿದೀವಿ. ಅದಕ್ಕಾಗಿ ಬಂಧುಗಳೇ, ದಯಮಾಡಿ ನೀವೆಲ್ಲರ ಆಶೀರ್ವಾದ ಇರಲಿ, ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೋರಾದ ಚಪ್ಪಾಳೆ. ಈ ಒಂದು ಅತ್ಯದ್ಭುತವಾದಂತಹ ಮಾತುಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಸರ್. ಕಷ್ಟ ಅಂತ ಬಂದವ್ರನ್ನ ಯಾವತ್ತೂ ಇವರು ವಾಪಸ್ ಕಳಿಸೋದೇ ಇಲ್ಲ. ಯಾವುದೇ ಜಾತಿ ಧರ್ಮ ಇದ್ರೂ ಕೂಡ ಜನಸೇವೆ ಒಂದೇ ನನ್ನ ಗುರಿ ಅಂತ ಹೇಳುವಂತಹ ಮಾನ್ಯ ವಸತಿ ಸಚಿವರಾದಂತಹ, ಹಾಗೇನೆ ವಿಜಯನಗರ ಬಳ್ಳಾರಿ ಉಸ್ತುವಾರಿ ಸಚಿವರಾದಂತಹ ಬೇಜಾಡ್ ಜಮೀರ್ ಅಹಮದ್ ಖಾನ್ ಸರ್ ನಿಮ್ಮ ಮುಂದೆ 1-2 ಮಾತುಗಳನ್ನು ಹೇಳಬೇಕು. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತ ಮಾಡೋಣ. ಇನ್ನಾಗಲಿಲ್ಲ ಅದು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಜನಿಯಲ್ ದೇವಿ ಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರೇ ಒಬ್ಬರು ಅನಂತ್ ಕುಮಾರ್ ಹೆಗಡೆ ಅಂತ ಮಂತ್ರಿ ಆಗಿದ್ರು ಕೇಂದ್ರದಲ್ಲಿ. ಅವ್ರೇನಂದ್ರು, ನಾವು ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮವನ್ನು ಮಾಡೋಕ್ಕಾಗ್ತಾ ಇಲ್ಲ, ನೀವು ಅಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ ಸಾಧ್ಯ ಆಗ್ತಾ ಇಲ್ಲ. ದೊಡ್ಡ ಧ್ವನಿಯಲ್ಲಿ ಜೈ ಭೀಮ್ ಹೇಳ್ಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಮನೆ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಪಕ್ಷದ ಮುಖಂಡರು, AICC ಅಧ್ಯಕ್ಷ ಆದಂಥ ನನ್ನ ಆತ್ಮೀಯರು ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ಸಂತೋಷ್ ಲಾಡ್ ಅವರೇ, HK ಪಾಟೀಲ್ ಅವರೇ, HC ಮಾದೇವಪ್ಪ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಮುನಿಯಪ್ಪ ಅವರೇ, BK ಹರಿಪ್ರಸಾದ್ ಅವರೇ, ಪ್ರಸಾದ್ ಅಬ್ಬಯ್ಯ ಅವರೇ, ನಸೀರ್ ಅಹಮದ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯ ಸ್ನೇಹಿತರೆ, ಮೊದಲೇ ಆಗಿ ತಮಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಇಲ್ಲಿಂದಾನೇ
ನಿಮ್ಮ ಕಾಲಿಗೆ ದೊಡ್ಡ ನನ್ನ ನಮಸ್ಕಾರಗಳು. ಕೋಟಿ 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 ನಮಸ್ಕಾರಗಳು, ಕೋಟಿ ಕೋಟಿ ನಮಸ್ಕಾರಗಳು. ತಮಗೆಲ್ಲ ಗೊತ್ತಿದೆ ಹಂಗೆ ನಾನು ಹೆಚ್ಚಾಗಿ ಮಾತಾಡೋಗಲ್ಲ, 5 ನಿಮಿಷದಲ್ಲಿ ನಾನು ಬ್ರೀಫ್ ಮಾಡಿ ಹೇಳ್ತೀನಿ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ 15, 16, 17, 18 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ 4 ವರ್ಷ ಆಯಿತು, ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಬಡವ್ರ ಮನೆಗೆ GST ಹಾಕಿ 18% GST ಹಾಕಿ 1,32,000 ರೂಪಾಯಿ ವಾಪಸ್ ತಗೊಳ್ತಾರೆ. ಬರೇ 18,000 ರೂಪಾಯಿ ಕೊಡ್ತಾರೆ. ನಮ್ಮ ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ, SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅಂದರೆ ಬೆನಿಫಿಷರಿ 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗಿತ್ತು. ಪಾಪ ನಾವು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ 1,80,253 ಮನೆಗೆ 7,400 ಕೋಟಿ ಬರಬೇಕಾಗಿತ್ತು, ಬರೇ 310 ಕೋಟಿ ಬಂದಿತ್ತು. ನಾನು ಮಂತ್ರಿ ಆದಮೇಲೆ ಭಾಳಷ್ಟು ಸ್ಲಮ್ ಭೇಟಿ ಕೊಟ್ಟಾದ್ಮೇಲೆ ಭಾಳ ಜನ ನಿರೀಕ್ಷೆ ಕೊಂದು ಅಲ್ಲೇ ಟೆಂಟ್ ಹಾಕಿ ಪಾಪ ಜೀವನವನ್ನು ಮಾಡ್ತಾಯಿದ್ರು. ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗೆ ಹೋಗಿ ಹೇಳೋದಿದು, ಈ ಗ್ಯಾರಂಟಿ ತಮಗೆಲ್ಲ ಗೊತ್ತೇ ಇರ್ಬೋದು. ಈ ಗ್ಯಾರಂಟಿಗಳದು 55 to 60,000 ಕೋಟಿ ಆಗ್ತದೆ. ಅದ್ರಲ್ಲಿ ಹೋಗಿ ಮುಖ್ಯಮಂತ್ರಿಗೆ ಹೆಂಗಪ್ಪ ಹೇಳೋದು ಅಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದಮೇಲೆ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಡವ್ರು 4.5 ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಮನೆಗಳು ಕಟ್ಟಬೇಕಾಗ್ತದಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಪ್ರಸಾದ್ ಹಬ್ಬ ಹೇಳ್ತಿರೋದು ಸತ್ಯ ಕಣೋ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡನ್ನು ಸರ್ಕಾರ ಕೊಡ್ತದಂತೇಳಿ 2024 ಕ್ಯಾಬಿನೆಟ್ಟಲ್ಲಿ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷ 24 ಮಾರ್ಚಲ್ಲಿ 36,780 ಮನೆಗಳು ಕೊಟ್ವಿ. ಏನೀಗ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ ಅವ್ರಿಗೆ. ಜನತಾದಳ ಅವ್ರಿಗೂ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ, BJP ಅವ್ರಿಗೂ ಯಾವ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಒತ್ತಡದಲ್ಲೇ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಇದೇ ವಿರೋಧ ಪಕ್ಷದವ್ರು ಏನಂದ್ರು, ಇದು ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಲಾಗು ಮಾಡೋರಿಗೆ ಕನಿಷ್ಠ 50 to 60 ಕೋಟಿ ಆಗ್ತದೆ, ಇದು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಜಾರಿ ಮಾಡಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ. ಅದರಲ್ಲಿ ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ ಮನೆ ಫ್ರೀ ಕೊಡ್ತೀವಿ ನಿಮಗೆ ಅಂತ ನಾವು ಘೋಷಣೆ ಮಾಡಿಲ್ಲ. ಬಡವ್ರು ಕಷ್ಟದಲ್ಲಿದ್ದಾರೆ ಅಂತ ಮನೆಯ ಸಿದ್ದರಾಮಯ್ಯ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 2026 ಡಿಸೆಂಬರ್ ಒಳಗಡೆ ಎಲ್ಲ 1,18,000 ಮನೆಗಳು ಕೊಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ. 36,789 ಮನೆ 2024 ಮಾರ್ಚಲ್ಲಿ ಕೊಟ್ಟಿದ್ದೀವಿ. ಇವತ್ತು ಇಡೀ ರಾಜ್ಯದಲ್ಲಿ 42,345 ಮನೆ ಕೊಡ್ತಾ ಇದ್ದೀವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಎಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ದಯಮಾಡಿ ನೀವು. ಅದ್ರ ಜೊತೆಯಲ್ಲಿ ಹಕ್ಕುಪತ್ರಗಳು 10 ವರ್ಷದಿಂದ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ. ಟೋಟಲ್ 1,80,253 ಹಕ್ಕುಪತ್ರದಲ್ಲಿ ಇವತ್ತು ನಾವು 20,359 ಹಕ್ಕುಪತ್ರಗಳು ಇಡೀ ರಾಜ್ಯದಲ್ಲಿ ಹಕ್ಕುಪತ್ರಗಳು ಕೊಡ್ತಾ ಇದ್ದೀವಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರೆ ಸಮಯ ಇಲ್ಲ, ತಾವೆಲ್ಲ ಕಾತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮಾತು ಕೇಳಬೇಕಂದ್ರೆ 1-2 ನಿಮಿಷದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಾನು. ಅದ್ರ ಜೊತೆ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಆಶ್ರಯ ಮನೆಗಳು ಅಂತೀವಿ, ಆ ಮನೆಯನ್ನು ಕಟ್ಟಬೇಕಾದ್ರೆ ಕನಿಷ್ಠ 7.5 ಲಕ್ಷ ಆಗ್ತದೆ. ಅದೂ ಮನೆ ಅನ್ಕಂಪ್ಲೀಟ್ ಆಗಿದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಆ ಮನೆಗಳು ಕ್ಯಾಬಿನೆಟ್ ತರ ಕೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಹೆಚ್ಚಾಗಿ ಕೇಳಬೇಕಾಗಿದೆ, ನೀವು ಇದು ಕೇಳಲೇಬೇಕಾಗ್ತದೆ. ಬೆಂಗಳೂರು ಸಿಟಿದಲ್ಲಿ 2016 ಮನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ 1,028 ಎಕರೆ ಜಾಗ ಬೆಂಗಳೂರು ಸರೌಂಡಿಂಗಲ್ಲಿ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡರ್ ಮಾಡಿದ್ರು. ಅಂದರೆ ಬೆಂಗಳೂರು ಸಿಟಿ ಎತ್ತರದಲ್ಲಿ ಬಂದಿದೆ, ಬೀದಿ ವ್ಯಾಪಾರ ಮಾಡೋರು ಜಾಸ್ತಿ ಇದ್ದಾರೆ, ಆಟೋ ಚಾಲಕರು ಜಾಸ್ತಿ ಇದ್ದಾರೆ, ಕೂಲಿ ಮಾಡೋರು ಇದ್ದಾರೆ, ಅವ್ರಿಗೆ ಒಂದು ಸ್ವಂತ ಮನೆ ಆಗ್ಬೇಕಂತ ಹೇಳ್ಬಿಟ್ಟು 1,028 ಎಕರೆ 2014 ರಾಜೀವ್ ಗಾಂಧಿಗೆ ಕೊಟ್ಟರು. ಆ ಟೈಮ್ ರೇಟ್ ಎಷ್ಟು ನಿಗದಿ ಮಾಡಿದ್ರು? 6 ಲಕ್ಷನ ನಿಗದಿ ಮಾಡಿದ್ರು ರೇಟ್.
6 ಲಕ್ಷ ನಿಗದಿ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾ ಇದ್ರು. ರಾಜ್ಯ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ಇಂದ 1,20,000 ಜನರಲ್ಗೆ, SC ST ಇದ್ರೆ 2 ಲಕ್ಷ. ಅಂದ್ರೆ ಜನರಲ್ ಅವರು 2.5 ಲಕ್ಷ ಕೊಟ್ಟರೆ ಅವ್ರದ್ದು ಒಳ್ಳೆ ಫ್ಲಾಟ್ ಸಿಕ್ಕೋದು. SC ST ಅವರು 2 ಲಕ್ಷ ಕೊಟ್ಟರೆ ಅವ್ರಿಗೊಂದು ಫ್ಲಾಟ್ ಸಿಕ್ಕೋದು. ಇದೇ ಬಿಜೆಪಿ ಸರ್ಕಾರ ಬಂದು 2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು 6 ಲಕ್ಷ ಇದ್ದಿದ್ದು 11,20,000 ಮಾಡಿಬಿಟ್ರು. ಎಷ್ಟು ಮಾಡಿದ್ರು? ಅವ್ರು ಬಡವ್ರ ಬಗ್ಗೆ ನೋಡಿ ಎಷ್ಟು ಕಾಲೇಜ್ ಇದೆ, 11,20,000 ಮಾಡಿದ್ರು. ಅದೇ ಮನೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗಲ್ಲಿ ನನ್ನ ಕನಸಿತ್ತು 1 ಲಕ್ಷ ಮನೆದು ಯಾವ ಸ್ಟೇಜಲ್ಲಿದೆ ಅಂತ ಕೇಳಿದ್ರು. ಆಮೇಲೆ ನಾನು ಹೇಳಿದೆ, ಸರ್ ತಾವು 6 ಲಕ್ಷ ನಿಗದಿ ಮಾಡಿದ್ರಿ, ಈ BJP ಅವ್ರು ಬಂದು 11,20,000 ಮಾಡಿಬಿಟ್ರು ಸರ್, 8.5 ಲಕ್ಷ ಬಡವ್ರು ಕೊಡಬೇಕಾಗ್ತದೆ ಸರ್, ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಅಂದಿದ್ದಕ್ಕೆ, ಇಲ್ಲ 8.5 ಲಕ್ಷ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಸರ್ಕಾರ ವತಿಯಿಂದ 1 ಲಕ್ಷ ನಾನು ಸರ್ಕಾರ ವತಿಯಿಂದ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು 1 ಲಕ್ಷ ಕಡಿಮೆ ಮಾಡಿ ಕ್ಯಾಬಿನೆಟಲ್ಲಿ ತಮ್ಮ ಅಪ್ರೂವ್ ಮಾಡಿದ್ರು. ಅದ್ರ ಜೊತೆ ನನ್ನ ಸೂಚನೆ ಕೊಟ್ಟರು, ಬ್ಯಾಂಕಲ್ಲಿ 5 ಲಕ್ಷ ಎಲ್ಲರಿಗೂ ಲೋನ್ ಮಾಡಿಕೊಡ್ಬೇಕಂತ ಸೂಚನೆ ನಮ್ಮ ಮುಖ್ಯಮಂತ್ರಿಗಳು. ಎಲ್ಲ ನ್ಯಾಷನಲ್ ಬ್ಯಾಂಕ್ ಅವ್ರು ಕರೆದೆ ನಾನು, 1 ತಿಂಗಳು ನಾನು ಪ್ರಯತ್ನ ಮಾಡಿದೆ. ನಾನು ಯಾರೂ ನ್ಯಾಷನಲೈಸ್ ಬ್ಯಾಂಕ್ ಅವರು ಮುಂದೆ ಬಂದಿಲ್ಲ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ, ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವರು ಯಾರೂ ಮುಂದೆ ಬರ್ತಾ ಇಲ್ಲ, ಕಾರಣ ಅಂದರೆ ಬರೋರಿಗೆ ಆ ಸಿಬಿಲ್ ಆಗ್ತಾ ಇಲ್ಲ, ಸಿಬಿಲ್ ಆಗಿದ್ದ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಯಾರು ಮುಂದೆ ಬರ್ತಾ ಇಲ್ಲ. ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ 7% ಆಗ್ತದೆ, 5,000 ರೂಪಾಯಿ ಬಡವರು EMI ಕಟ್ಟಬೇಕಾಗ್ತದೆ ತಿಂಗಳಿಗೆ. ನಾವು ಪ್ರೈವೇಟ್ ಬ್ಯಾಂಕಲ್ಲಿ ತಗೊಂಡ್ರೆ 12% ಆಗ್ತದೆ, ಅವಾಗ EMI ಬಂದು 8,500 ಆಗ್ತದೆ. ಅಂದಿಗೆ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜ್ ಇಟ್ಕೊಂಡು ನೀನು ಹೇಳ್ತಾರೆ ಸತ್ಯ, ಅದು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಒಂದು ಕೆಲಸ ಮಾಡೋದು, ಕ್ಯಾಬಿನೆಟ್ಗೆ ತಗೊಂಡು ಬಾ ನೀನು, ಇದಲ್ಲಿ ಏನು ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ತೊಗೊಂಡವ್ರು ಲೋನ್ ಮಾಡು, ಆ ಡಿಫ್ರೆಂಟ್ ಅಮೌಂಟ್ ಇಂಟ್ರೆಸ್ಟ್ ಏನಿದೆ ನ್ಯಾಷನಲೈಸ್ ಬ್ಯಾಂಕು ಮತ್ತು ಪ್ರೈವೇಟ್ ಬ್ಯಾಂಕ್ದು ಆ ಇಂಟ್ರೆಸ್ಟ್ ಅಮೌಂಟ್ ಸರ್ಕಾರ ಕೊಟ್ಟಿರೋದಂತ 1,600 ಕೋಟಿ ರೂಪಾಯಿ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿದ್ರು. ಏನಿಗಿದೆಲ್ಲ BJP ಅವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬರೀ ಯಾವುದನ್ನು ನೋಡಿದಿರಾ? ಚುನಾವಣೆ ಇತಿಹಾಸ ತೆಗೀರಿ ನೀವು, ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುದ್ರೆ ಹೊಡೆದ್ರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಎಂದನ BJP ಅವರು ಸಾಧನೆ ತೋರಿಸಿದ್ದಾರೆ? ಸಾಧನೆ 0, ಯಾವುದ್ಯಾವುದೂ ಇಲ್ಲ ಅವ್ರದ್ದು. ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ ಇಲ್ಲಿ. ನಮ್ಮ ಇಸ್ಲಾಂ ಧರ್ಮಲ್ಲೂ ನಮ್ಗೆ ಹೇಳ್ಕೊಟ್ಟಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ. ನೀವು ಪ್ರೀತಿಯಿಂದ ಬಾಳ್ಬೇಕು, ಅಣ್ಣ ತಮ್ಮದಿರಿಗೆ ಬಾಳ್ಬೇಕು, ವಿಶ್ವಾಸದಿಂದ ಬಾಳ್ಬೇಕಂತ ನಮ್ಮ ಇಸ್ಲಾಂ ಧರ್ಮ ಹೇಳಿರೋದು. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರಾ, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ಇದಕ್ಕೆ ನಾವು ಮನೆಗಳು ಕೊಡ್ತೀವಂತ BJP ಅವ್ರು ಹೊಟ್ಟೆ ಕಿಚ್ಚು, ಅವ್ರು ಕೊಡೋಕ್ಕೆ ಸಾಧ್ಯ. ಸೋಮಣ್ಣ ಪಾಪ ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು, ಯಡಿಯೂರಪ್ಪನೂ ಒಪ್ಪಲಿಲ್ಲ, ಬಸವರಾಜ ಬೊಮ್ಮಾಯಿನೂ ಒಪ್ಪಲಿಲ್ಲ. ಏನಕ್ಕಂದ್ರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಕಾರಣಕ್ಕೆ. ಏನಕ್ಕೆ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ. ದಯಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಹೇಳಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಏನಕ್ಕಂದ್ರೆ ಖದಗೆ ಸಾಹೇಬರು ಮಾತಾಡಬೇಕು, ಸಿದ್ದರಾಮಯ್ಯ ಮಾಡಬೇಕು. ಇನ್ನೊಂದು ಬಾರಿ ತಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನೊಂದು ಬಾರಿ ನಿಮಗೆ ಕೋಟಿ 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 ನಮಸ್ಕಾರವನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಚಪ್ಪಾಳೆ ಸಾತು ಸಾಲಲ್ಲ, ಬರ್ಲಿ